ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಬಾಲ. ನಾವು ಇವತ್ತು ಮಕ್ಕಳಿಗೆ ಹೊರಗಡೆಯಿಂದ ಲೇಸು, ಕುರ್ಕುರೆ, ಚಿಪ್ಸು ಎಲ್ಲ ತೊಗೊಬಂದು ಕೊಡೋದಕ್ಕಿಂತ ಮನೆಯಲ್ಲೇ ಅವರು ತಿಂದಿರೋ ಅಂಥ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಮಾಡ್ಬೋದು. ಎಲ್ಲ ವೆಜಿಟೇಬಲ್ಸಲ್ಲಾಗಲ್ಲ, ಬಟ್ ಸ್ವಲ್ಪ ವೆಜಿಟೇಬಲ್ಸ್ ಈ ಥರ ಮಾಡ್ಕೋಬೋದು. ಅದರಲ್ಲೊಂದು ತೊಂಡೆಕಾಯಿ. ನಾವು ತೊಂಡೆಕಾಯಿ ಯೂಸ್ ಮಾಡಿಕೊಂಡು ಕುರ್ಕುರೆ ಥರ ಮಾಡಿಬಿಟ್ಟು ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಸೊ ಈಸಿಯಾಗಿ ತಿನ್ಕೊಬಿಡ್ತಾರೆ. ಸೊ ದೊಡ್ಡವರು ಕೂಡ ಇದನ್ನು ಬೇಳೆ ಸಾರು ಜೊತೆ, ತಿಳಿ ಸಾರು ಜೊತೆ ಮತ್ತು ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೊಂಡೆಕಾಯಿ ಅರ್ಧ kg ತೊಗೊಂಡಿದ್ದೀನಿ. 4 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಒಂದು ತೊಂಡೆಕಾಯಲ್ಲಿ 6 ಪೀಸ್ ಕೂಡ ಮಾಡ್ಕೋಬೋದು. ಈ ಥರ ತೊಗೊಂಡಿದ್ದೀನಿ. ನಾನು ಇಲ್ಲಿ ಅರ್ಧ kg ತೊಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಗ್ರೀನ್ ಕಲರ್ ಇರೋದನ್ನೇ ತೊಗೊಳ್ಳಿ. ಒಳಗಡೆ ರೆಡ್ ಇರುತ್ತೆ, ಅದನ್ನು ತೊಗೋಬೇಡಿ, ಅದು ಚೆನ್ನಾಗಿರಲ್ಲ. ಸೊ ಈ ಥರ ಗ್ರೀನ್ ಕಲರ್ ತೊಗೊಂಡು ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಕೋಟಿಂಗ್ ಮಾಡೋದಕ್ಕೆ ನಾವು ಮೈದಾ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ, ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ, ಮತ್ತು ಅಕ್ಕಿ ಹಿಟ್ಟನ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ, ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಒಂದು 3ರಿಂದ 4 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, 1 ಸ್ಪೂನು. ಇದನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು. ನೋಡಿ, ಈ ಥರ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬರೋದಕ್ಕೆ ನಾವು ಇಷ್ಟು ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತು ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರದ ಪುಡಿನ. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಬಟ್ ಹಾಕಿರೋ ಚೆನ್ನಾಗಿರುತ್ತೆ. ನೋಡಿ, ಆರಿಗಾನೋ ಹಾಕ್ಕೊಳ್ತಾ ಇದ್ದೀವಿ. ಆರಿಗಾನೋ ತುಂಬ ಫ್ಲೇವರ್ ಕೊಡುತ್ತೆ ನಮಗೆ ಹಾಕೋದ್ರಿಂದ. ಇದು ಆಪ್ಷನಲ್ ಅಷ್ಟೇ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಖಾರಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಅಷ್ಟೇ. ನೀವು ಆಲ್ರೆಡಿ ಚಿಲ್ಲಿ ಪೌಡ್ರ್ ಹಾಕಿದ್ದಿಲ್ಲ, ಇದು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಸ್ಮೂತಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಮುರಿದೋಗುತ್ತೆ, ಅವಾಗ ಚೆನ್ನಾಗಿ ಬರೋದಿಲ್ಲ. ನೋಡಿ, ಸ್ಮೂತಾಗಿ ಹಾಕ್ಕೊಂಡು ನೋಡಿ ವಾಟರ್ನ, ಇದು ನೋಡಿ ನಂದು ಒಂದು 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ತುಂಬ ವಾಟ್ರನ್ನ ಕಮ್ಮಿ ಹಾಕಬೇಕು. ಜಾಸ್ತಿ ವಾಟ್ರ್ ಹಾಕ್ಬಿಟ್ರೆ ಇದು ಬರಲ್ಲ. ಬಜ್ಜಿ ಬೋಂಡ ಥರ ನಾವು ವಾಟ್ರ್ ಹಾಕ್ಕೊಂಡ್ರೆ ಬರಲ್ಲ, ಫುಲ್ ತೆಳ್ಳಗಾಗುತ್ತೆ. ಸೊ ಸರಿಯಾಗಿ ಬರೋದಿಲ್ಲ ಕೋಟಿಂಗ್ ಎಲ್ಲ. ಅದಕ್ಕಾಗಿ ಸುಮ್ಮನೆ ವಾಟರ್ನ ಸೇರಿಸ್ಕೊಳ್ಳಿ. ನಿಮ್ಗೆ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆ ತೊಂಡೆಕಾಯಿ ಇರೋರಲ್ಲೇ ವಾಟರ್ ಇರುತ್ತೆ, ಅದರಲ್ಲೇ ಈ ಥರ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕಂದರೆ ಮಾತ್ರ ಎಕ್ಸ್ಟ್ರಾ ವಾಟರ್ ಸೇರಿಸ್ಕೊಳ್ಳಿ. ನೋಡಿ, ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನು ಇಟ್ಕೊಂಡು ಇವಾಗ ಒಂದೊಂದೇನೇ ಬಿಡಿಯಾಗಿ ಹಾಕ್ಕೋಬೇಕು, ಒಂದಕ್ಕೊಂದು ಟಚ್ ಆಗಬಾರ್ದು. ಆ ಥರ ನಾವು ತೊಂಡೆಕಾಯಿನ ಎಲ್ಲನೂ ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಒಂದು 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾಯಿದೆಯಲ್ಲ ಒಂದು ಸೈಡು, ನೋಡಿ ಕಲರ್ ಚೇಂಜ್ ಆಗ್ತಾಯಿದೆಯಲ್ಲ. ಈಗ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ. ಈ ಥರ ಫ್ರೈ ಮಾಡೋದ್ರಿಂದ ಒಳಗಡೆವರೆಗೂ ನೀಟಾಗಿ ಬೇಯುತ್ತೆ, ಫ್ರೈ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕಾಗಿ ನೋಡಿ, ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಕಲರ್ ಎಲ್ಲ ಫುಲ್ ಚೇಂಜ್ ಆಗ್ತಾಯಿದೆಯಲ್ಲ, ಈ ಟೈಮಲ್ಲಿ ಎಲ್ಲನೂ ತೆಗೆದುಬಿಡಿ. ಸ್ವಲ್ಪನೇ ತೆಕ್ಕೊಂಡ್ಬಿಡಿ. ನೀವು ಫುಲ್ಲು ಜಾಸ್ತಿ ಹಾಕಿದ್ರೆ ಕಲ್ಸೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕ್ರಿಸ್ಪಿ ಆದಮೇಲೆ ಎಲ್ಲನೂ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳಿ. ನೋಡಿ, ಇದೆಲ್ಲ ಮುಗೀತಲ್ವ. ಈಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸೇಮ್ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ಟಚ್ ಆಗ್ತೀರಾ ಅದನ್ನೇ ಹಾಕ್ಕೊಂಡು ನೋಡಿ, ಎಲ್ಲ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಕಲರ್ ಬಂದಮೇಲೆ ಎಲ್ಲ ತೆಗೆದುಬಿಡ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಅದೇ ಥರ ಮಿಕ್ಕಿರೋದನ್ನೆಲ್ಲನೂ ಹಾಕ್ಕೊಳ್ಳಿ. ಸೊ ಈ ತೊಂಡೆಕಾಯಿ ಕುರ್ಕುರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್.